ಸ್ನೇಹಿತರೆ, ಹೋಟೆಲ್ ಶೈಲಿಯ ಮೃದುವಾದ ಸೆಟ್ ದೋಸೆಯನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಸಂಪೂರ್ಣವಾಗಿ ನೋಡಿ. ಹಾಗೆ ಇದನ್ನು ತಿಂದವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದು ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ನಮ್ಮ ಹುಡುಗ ತಿಂತಾ ಇದ್ದಾನೆ. ಅವನ ಅನಿಸಿಕೆಯನ್ನು ನೀವೇ ಕೇಳಿ. ಹೇಗಿದೆಯಪ್ಪ? ಚೆನ್ನಾಗಿದೆ. ಮೈಲಾರಿ ದೋಸೆ ಥರನೇ ಇದೆಯಾ? ಹೌದು. ನೋಡಿ, ನಾನಿಲ್ಲಿ ಮೈದಾ ಬಳಸಿಲ್ಲ, ಮೈಲಾರಿ ದೋಸೆ ಥರನೇ ಇದೆ. ನನ್ನ ಶಿಷ್ಯ ನನಗೆ ವಿಡಿಯೋನ ಕಳಿಸಿದ್ದ. ಅದೇ ರೀತಿ ಮೈಲಾರಿನಲ್ಲಿ ಮಾಡೋದು, ಮೈದಾನಲ್ಲಿ ಅದೇ ರೀತಿ ಇನ್ನೊಂದಿನ ಮಾಡಿ ನನ್ನ ಶಿಷ್ಯನ್ನೇ ಕರೆದು ಈರುಳ್ಳಿ ಸಾಗುನ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಎಷ್ಟು ತೂತ್ ತೂತ್ ಬಂದಿದೆ. ಅವನಿಗೆ ಬಿಸಿ ಬಿಸಿ ಇದೆ, ನಿಧಾನಕ್ಕೆ ತಿಂತಾ ಇದ್ದಾನೆ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ? ಜಯ ಗಣೇಶ. ನೀವೇ ನೋಡಿದ್ರಲ್ಲ ಹೇಗಿತ್ತು ಅಂತ ನನ್ನ ಸ್ನೇಹಿತ ಹೇಳ್ದ. ಆ ಮೃದುವಾದ ದೋಸೆಯ ಮಾಡೋ ವಿಧಾನವನ್ನು ಈಗ ನೋಡೋಣ. ನೋಡಿ ಸ್ನೇಹಿತರೆ, ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ನಾನೀಗ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸ್ನಲ್ಲಿ ಸಂಪೂರ್ಣ 1 ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನನ್ನ ಅಂಗೈಯಲ್ಲಿ 2 ಮುಷ್ಟಿ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಮುಷ್ಟಿ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಈ ಸ್ಪೂನ್ನ ಅಳತೆಯಲ್ಲಿ 1/4 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಇದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸಷ್ಟು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಲೈಲಾನ್ ಸಬ್ಬಕ್ಕಿ ಅಲ್ಲ, ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು 6 ಗಂಟೆಗಳ ಕಾಲ ನೆನೆಸ್ಕೊಂಬರೋಣ. ನೋಡಿ ಸ್ನೇಹಿತರೆ, ಮಧ್ಯಾಹ್ನ 12:15 ನೆನೆ ಹಾಕಿದ್ದು. ಈಗ ಸಾಯಂಕಾಲ 6 ಗಂಟೆ ಸಂಪೂರ್ಣ ನೆನೆದಿದೆ. ನೋಡಿ, ಕೊಳೆ ಹೋಗೋ ಹಾಗೆ ಈಗ ಚೆನ್ನಾಗಿ ತೊಳೆದು ಈ ರೀತಿ ನೆನೆಸ್ಕೋಬೇಕು ನಾವು. ಯಾಕೆಂದರೆ ಇದೇ ನೀರಿನಲ್ಲೇ ರುಬ್ಕೋಬೇಕು, ಎಕ್ಸ್ಟ್ರಾ ನೀರು ಬಳಸಬಾರ್ದು. ನೋಡಿ ಸ್ನೇಹಿತರೆ, ನುಣ್ಣಗೆ ಗಟ್ಟಿಗೆ ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಜಾರ್ನ ತೊಳೆದು ಇನ್ನೂ ಸಹ ನಾನು ನೀರನ್ನ ಹಾಕಿಲ್ಲ. ಇದೇ ನೀರಿನಲ್ಲೇ ನಾನು ಉಪಯೋಗಿಸ್ಕೊಂಡಿರೋದು ರುಬ್ಬೋಕ್ಕೆ. ಈಗ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇದೇ ಗ್ಲಾಸ್ನಲ್ಲಿ 3 ಗ್ಲಾಸು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕಿ ಉಪ್ಪಾಕಿ ನಾನು ಕಲಿಸ್ತೀನಿ. ನಾನು ಕೈಯಲ್ಲೇ ಕಲಿಸ್ಕೊತೀನಿ. ನಿಮಗೇನಾದರೂ ನೀರಿನ ಅವಶ್ಯಕತೆ ಬೇಕು ಅಂದರೆ ಈ ಜಾರ್ನ ತೊಳೆದು ನೀರು ಹಾಕ್ಕೊಳ್ಳಿ. ಇನ್ನೂ ನೀರು ಸಾಕಾಗಲಿಲ್ಲ ಅಂತಂದರೆ ಎಕ್ಸ್ಟ್ರಾ ನೀರು ಸ್ವಲ್ಪ ಬಳಸ್ಕೊಳ್ಳಿ. ಈಗ ನಾನು ಸಂಪೂರ್ಣ ಮಿಶ್ರಣ ಮಾಡಿಕೊಂಡು ನಿಮಗೆ ನಂತರ ತೋರಿಸ್ತೀನಿ. ನೋಡಿ, ಸಂಪೂರ್ಣ ಕಲಸಿ ಒಂದು ಚೂರು ಗಂಟಿಲ್ಲದೆ ಇದ್ದಂಗೆ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಸಂಪಣ ಹೇಗಿರುತ್ತೋ ಆ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೊಳೆದು ಇಟ್ಕೊಂಡಿದ್ದಂಥ ನೀರಲ್ಲೇ ರುಬ್ಕೊಂಡು ಈಗ ಅದೇ ನೀರು ಸಂಪೂರ್ಣ ಖಾಲಿಯಾಗಿ ಎಕ್ಸ್ಟ್ರಾ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಶುಭೋದಯ ಸ್ನೇಹಿತರೆ, ಶುಭ ಮಂಗಳವಾರ. ನೆನ್ನೆ ಸೋಮವಾರ ರುಬ್ಬಿಟ್ಟಿದ್ದೆ. ನೋಡಿ, ಎಲ್ಲ ಬೆಳಗ್ಗೆ ಉಬ್ಬು ಬಂದು ಸುರಿದೋಗಿದೆ. ನಾನು ಚಳಿ ಇತ್ತಲ್ಲ, ಉಬ್ಬು ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಹೇಗೆ ಸುರಿದೋಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ರಾತ್ರಿ ಈ ಜಾಗದಲ್ಲಿ ನಾನು ರುಬ್ಬಿಟ್ಟಿದ್ದೆ. ಬಟ್ ನಾನು ಯಾವಾಗಲೂ ತಟ್ಟೆ ಒಳಗಡೆ ಇಡ್ತೀನಿ, ಮರ್ತೋದೆ ತಟ್ಟೆ ಇಡೋಕ್ಕೆ. ಚಳಿ ಇದೆಯಲ್ಲ, ಉಬ್ಬರಲ್ಲ ಅಂದ್ಕೊಂಡಿದ್ದೆ. ಎಲ್ಲ ಉಬ್ಬಂದು ಸುರಿದು ಕೆಳಗೆಲ್ಲ ರಾದ್ದ ಅಂತ ಆಗಿತ್ತು. ಬನ್ನಿ, ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ಆ ಸಂಪಣವನ್ನು. ನೋಡಿ ಸ್ನೇಹಿತರೆ, ಹೇಗೆ ಉಬ್ಬುಗೊಂಬಂದಿದೆ ಅಂತ. ಎಲ್ಲ ಸುರಿದೋಗಿತ್ತು, ನಿಮಗೆ ತೋರಿಸಿದ್ನಲ್ಲ. ಎಲ್ಲ ಕ್ಲೀನ್ ಮಾಡಬೇಕು. ಈಗ ಹಿಟ್ಟನ್ನು ಹದ ಮಾಡಿಕೊಂಡು ಚಟ್ನಿ ಮಾಡಿ ನಂತರ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 1 ಚಿಟಿಕೆ ಅರಿಶಿಣ ಕೂಡ ಹಾಕ್ತೀನಿ. ಸ್ನೇಹಿತರೆ, ಎಲ್ಲ ಹದ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಹೇಳಿದಂಗೆ 1 ಚಿಟಿಕೆ ಅರಿಶಿಣ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ದೋಸೆ ಹಾಕೋಣ ಬನ್ನಿ. ನೋಡಿ, ದೋಸೆ ತವ ಇಟ್ಕೊಂಡಿದ್ದೀನಿ. ಈಗ ಕಾದು ಬಂದಿದೆ. ಈಗ ನೀರು ಹಾಕ್ತಾಯಿದ್ದೀನಿ. ಪ್ರತಿ ಬಾರಿ ಬಿಡಬೇಕಾದ್ರೂ ನಾವು ದೋಸೆ ಸಂಪಣವನ್ನು ತಿರುಗಿಕೊಂಡೇ ಬಿಡಬೇಕು. ಈಗ ನೀರು ಹಾಕಿ ಒರೆಸಿ ನಾನು ಸಂಪಣವನ್ನು ಬಿಡ್ತೀನಿ. ನೋಡಿ, ನೀರು ಹಾಕಿ ಎಲ್ಲ ಒರೆಸ್ಕೊಂಡು ಈಗ ಸಂಪಣವನ್ನು ಬಿಡ್ತಾ ಇದ್ದೀನಿ. ನೀವು ತಿರುಗಿಕೊಂಡೇ ಬಿಡಬೇಕು. ಪ್ರತಿ ಬಾರಿನೂ ಉದ್ಗಿದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ತೀರಾ ನೀವು ಅದನ್ನು ಹರಡ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಸೆಟ್ ದೋಸೆ ನಾನು ಮಾಡ್ತಾ ಇರೋದ್ರಿಂದ ಹೀಗೆ ಬಿಟ್ಕೊಂಡಿದ್ದೀನಿ. ನೀವು ಮಸಾಲೆ ದೋಸೆ ಮಾಡ್ಕೋಬೇಕಾದ್ರೆ ಅಗಲಕ್ಕೆ ಬೇಕಾದ್ರೆ ಬಿಟ್ಕೊಳ್ಳಿ. ನೋಡಿ, 100 ತೂತುಗಳು ಬರ್ತಾ ಇದೆ. ಎಷ್ಟು ಮೃದುವಾಗಿದೆ ಸಂಪಣ ಅನ್ನೋದು ನಿಮ್ಗೆ ಅದೇ ಗೊತ್ತಾಗುತ್ತೆ. ದೋಸೆನೂ ಎಷ್ಟು ಮೃದುವಾಗಿ ಬರುತ್ತೆ ಅನ್ನೋದು ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಸುತ್ತ ನಾನು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ. ನೋಡಿ, ಬೆಂದು ಬಂದಿದೆ. ಈಗ ತೆಗೆದು ಹಾಕ್ತೀನಿ. ನೀವೇ ನೋಡಿ, ಸಾವಿರಾರು ತೂತುಗಳು ಬಂದು ಮೃದುವಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. 1 ಚೂರು ತವಾಗೂ ಸಹ ಕಚ್ಕೊಳ್ಳೋದಿಲ್ಲ.
ನೋಡಿ ಸ್ನೇಹಿತರೆ, ಬೆಂದಿದೆ. ಈಗ ತಿರುವು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿ ಬಹಳ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಾಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.